ಹಾಯ್ ಹಲೋ ವೆಲ್ಕಮ್ ಟು ಮೈ ಕ್ಲಾಸ್. ಎಲ್ಲರಿಗೂ ಶುಭೋದಯ. ಸೊ ಇವತ್ತಿನ ಕ್ಲಾಸ್ ವಿಶೇಷತೆ ಏನಪ್ಪ ಅಂದರೆ ಅಕ್ಟೋಬರ್ ತಿಂಗಳ ಪ್ರಚಲಿತ ಘಟನೆಗಳು ಭಾಗ 1 ಪಾರ್ಟ್ 1 ಆಗುತ್ತೆ. ಸೊ ಯಾವ ಥರ ಇದೆ ಅಂತ ಈ ವಾರದ ಪ್ರಚಲಿತ ಘಟನೆಗಳು ನೋಡೋಣ ಬನ್ನಿ. ಪಾಯಿಂಟ್ ನಂಬರ್ 1, ಶ್ರೀಲಂಕಾ ನೂತನ ಅಧ್ಯಕ್ಷರಾಗಿ ಅನುರಾ ದಿಸ್ಸಾನಾಯಕ್ ಅವರು ಆಯ್ಕೆ. ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಅನುರಾ ದಿಸ್ಸಾನಾಯಕ್ ಅವರು ಆಯ್ಕೆ ಆಗಿದ್ದಾರೆ. ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಅನುರಾ ದಿಸ್ಸಾನಾಯಕ್ ಅವರ ಆಯ್ಕೆ ದ್ವೀಪ ರಾಷ್ಟ್ರದಲ್ಲಿ ಗೆದ್ದ ಮೊದಲ ಮಾರ್ಕ್ಸ್ವಾದಿ ಪಕ್ಷ. ಲಂಕಾದ 9ನೇ ಅಧ್ಯಕ್ಷರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಯಾರು? ಅನುರಾ ದಿಸ್ಸಾನಾಯಕ್ ಅವರು. ಇನ್ನು ಶ್ರೀಲಂಕಾದ ರಾಜಧಾನಿ ಕೊಲಂಬೋ. ಭಾರತದ ನೆರೆಯ ರಾಷ್ಟ್ರ ಶ್ರೀಲಂಕಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಾರ್ಕ್ಸ್ವಾದಿ ಅಂದರೆ ನ್ಯಾಷನಲ್ ಪೀಪಲ್ಸ್ ಪವರ್ ಪಕ್ಷದ ನಾಯಕ ಅನುರಾ ಕುಮಾರ್ ದಿಸ್ಸಾನಾಯಕ್ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಲಂಕಾ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರದ ಗುದ್ದಿಗೆ ಓರ್ವ ಮಾರ್ಕ್ಸ್ವಾದಿ ನಾಯಕ ಕೈ ಸೇರಿಸಿದೆ. ಅಂದರೆ ಮಾರ್ಕ್ಸ್ವಾದಿ ಪಕ್ಷ ಇದೇ ಫಸ್ಟ್ ಟೈಮ್ ಅಧ್ಯಕ್ಷ ಸ್ಥಾನವನ್ನು ಗೆದ್ದುಕೊಂಡಿರುವಂತಹದ್ದು. ಲಂಕೆಯ ಅಧ್ಯಕ್ಷಿ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿ ಮೊದಲಿಗೆ 50% ಮತ ಗಳಿಸುತ್ತಿರುತ್ತಾನೋ ಅವರೇ ಅಧ್ಯಕ್ಷರಾಗುತ್ತಿದ್ದರು. ಅಂದರೆ ಅವರ ಎಲೆಕ್ಷನ್ ನಡೆದಾಗ 50% ಯಾರು ಮತಗಳನ್ನು ಸ್ವೀಕರಿಸಿದ್ರೋ ಅವರೇ ಅಧ್ಯಕ್ಷರಾಗ್ತಿದ್ರು. ಈ ಬಾರಿ ಯಾರೂ 50 ಗಡಿ ದಾಟಿಲ್ಲ. 50% ಗಡಿ ಯಾರೂ ದಾಟಿಲ್ಲ. ಆದ್ದರಿಂದ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ 2ನೇ ಹಂತದ ಮತ ಎಣಿಕೆ ನಡೆಸಲಾಗಿದೆ. ಈ ವೇಳೆ 42.31% ಮತದೊಂದಿಗೆ ಅನುರಾ ಗೆದ್ದಿದ್ದು ಸೋಮವಾರ ಪದಗ್ರಹಣ ನಡೆಯಲಿದೆ. ಅಂದರೆ ಸೋಮವಾರ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಇದು ಮೊದಲ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾಕಪ್ಪ ಅಂದರೆ ಪ್ರಚಲಿತದಲ್ಲಿದ್ದಾರೆ ಇವರು. ಈಗ ಎಲೆಕ್ಷನ್ ನಡೆದಿದೆ, ಕೇಳ್ಬೋದು ಕ್ವಶನ್, ಶ್ರೀಲಂಕಾದ ನೂತನ ಅಧ್ಯಕ್ಷರಾರು, ಪ್ರಧಾನಿ ಯಾರು ಅಂತ ಕೇಳ್ಬೋದು. ಸೊ ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಇನ್ನು ಪಾಯಿಂಟ್ ನಂಬರ್ 2, ಚೆಸ್ ಭಾರತಕ್ಕೆ ಐತಿಹಾಸಿಕ ಬಂಗಾರ. ಚೆಸ್ ಕ್ರೀಡೆಯಲ್ಲಿ ಭಾರತಕ್ಕೆ ಐತಿಹಾಸಿಕ ಬಂಗಾರ. ಪುರುಷರ ತಂಡ ಸ್ಲೋವೇನಿಯಾ ವಿರುದ್ಧ, ಮಹಿಳಾ ತಂಡ ಅಜರ್ಬೈಜಾನ್ ವಿರುದ್ಧ ಜಯಗಳಿಸಿದೆ. ಅಂದರೆ ಪುರುಷರದು ಸ್ಲೋವೇನಿಯಾ ವಿರುದ್ಧ ಮತ್ತು ಮಹಿಳಾ ತಂಡದವರು ಅಜರ್ಬೈಜಾನ್ ವಿರುದ್ಧ ಚಿನ್ನವನ್ನು ಗೆದ್ದಿದ್ದಾರೆ. ಎಲ್ಲಿ? ಬುಡಾಪೆಸ್ಟ್, ಹಂಗೇರ್ನ ಬುಡಾಪೆಸ್ಟ್ ಅಂದರೆ ಇದು ಬಂದು ಪ್ರಪಂಚದ ಜೋಡಿ ನಗರಗಳು. ಬುಡಾಪೆಸ್ಟ್ ಭಾರತದ ಜೋಡಿ ನಗರಗಳು ಬಂದ್ಬಿಟ್ಟು ಹೈದರಾಬಾದ್ ಮತ್ತು ಸಿಕಿಂದ್ರಾಬಾದ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಕರ್ನಾಟಕದ ಜೋಡಿ ಜಿಲ್ಲೆಗಳು ಬಂದ್ಬಿಟ್ಟು ವಿಜಯಪುರ ಮತ್ತು ಬಾಗಲಕೋಟೆ ಆಗುತ್ತೆ. ಇದೆಲ್ಲ ಕೇಳ್ತಾರೆ GK. ಹಂಗೇರಿ, ಇಲ್ಲಿ ಭಾನುವಾರ ನಡೆದ 45ನೇ ಚೆಸ್ ಒಲಿಂಪಿಯಾಡ್ ಕೂಟದಲ್ಲಿ ಭಾರತ ಪುರುಷ ಮತ್ತು ಮಹಿಳಾ ತಂಡದ ಐತಿಹಾಸಿಕ ಬಂಗಾರ ಜಯಿಸಿದೆ. ಯಾರಪ್ಪ ಪುರುಷರ ವಿಭಾಗದಲ್ಲಿ ಅಂದರೆ ಅರ್ಜುನ್ ಎರಿಗಾಯ್ಸಿ, ಡಿ ಗುಕೇಶು, ಆರ್ ಪ್ರಜ್ಞಾನಂದ, ಪಿ ಹರಿಕೃಷ್ಣ ಮತ್ತು ಶ್ರೀನಾಥ್ ನಾರಾಯಣ್ ನಾಯ್ಕ ಇವರು ಈ ಟೀಮ್ಗೆ. ಅವರಿದ್ದ ಪುರುಷರ ತಂಡ ಮುಕ್ತ ವಿಭಾಗದಲ್ಲಿ ಚೊಚ್ಚಲ ಬಂಗಾರ ಗೆದ್ದಿದೆ. ಇವರು ಪುರುಷರ ವಿಭಾಗ. ಮತ್ತು ಮಹಿಳೆ ವಿಭಾಗ ಬಂದ್ಬಿಟ್ಟು ಡಿ ಹಾರಿಕಾ, ದಿವ್ಯಾ ದೇಶ್ ಮುಖ್ ಮತ್ತು ಆರ್ ವೈಶಾಲಿ ಮತ್ತು ವಂತಿಕಾ ಅಗರ್ವಾಲ್ ಅವರ ವಿರುದ್ಧ ಮಹಿಳಾ ತಂಡವು ಚಿನ್ನವನ್ನು ಕೊರಳೊಡ್ಡಿದೆ. ಸೊ ಸತತ 7 ಜಯ ದಾಖಲಿಸಿದ ಭಾರತೀಯ ತಂಡ. ಸೊ ಇವರು ಚೆಸ್ ಚಾಂಪಿಯನ್ ಗೆದ್ದಿದ್ದಾರೆ. ಇವರೆಲ್ಲ ಮಹಿಳಾ ತಂಡನೂ ಬಂಗಾರವನ್ನು ಗೆದ್ದಿದೆ, ಪುರುಷರ ತಂಡವು ಬಂಗಾರವನ್ನು ಗೆದ್ದಿದೆ. ಸೊ ಇಲ್ಲಿ ಏನೇನು ಹೆಸರು ಹೇಳಿದ್ದೀನಲ್ಲ ಇವ್ರ ಹೆಸರು ಜ್ಞಾಪಕ ಇಟ್ಕೋಬೇಕು. ಕ್ವಶನ್ ಹೆಂಗೆ ಕೇಳ್ತಾರಪ್ಪ ಅಂದರೆ, ಈಗ ಗುಕೇಶ್ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ, ಈ ಥರ ಕ್ವಶನ್ ಫ್ರೇಮ್ ಮಾಡ್ಬೋದು. ಸೊ ಅವಾಗ ನಾವು ಚೆಸ್ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಟಕ್ ಅಂತ ಆಪ್ಷನ್ ಹಾಕ್ಬೋದು. ಇನ್ನು ಪಾಯಿಂಟ್ ನಂಬರ್ 3, ಪುಣೆ ವಿಮಾನ ನಿಲ್ದಾಣವನ್ನು ಇನ್ನು ಸಂತ ತುಕಾರಾಮ್ ಏರ್ಪೋರ್ಟ್ ಎಂದು ಕರೆಯುತ್ತಾರೆ. ಹೆಸರು ಬದಲಾವಣೆ ಮಾಡಿದ್ದಾರೆ. ಪುಣೆ ವಿಮಾನ ನಿಲ್ದಾಣವನ್ನು ಸಂತ ತುಕಾರಾಮ್ ಏರ್ಪೋರ್ಟ್ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ. ಪುಣೆ ವಿಮಾನ ನಿಲ್ದಾಣವನ್ನು ಇನ್ನು ಸಂತ ತುಕಾರಾಮ್ ಏರ್ಪೋರ್ಟ್ ಅಂತ ಕರೀತಾರೆ. ಮುಂಬೈ ಪುಣೆ ವಿಮಾನ ನಿಲ್ದಾಣವನ್ನು ಹೆಸರು ಜಗದ್ಗುರು ಸಂತ ತುಕಾರಾಮ್ ಮಹಾರಾಜ್ ಪುಣೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಬದಲಿಸುವ ಪ್ರಸ್ತಾವನೆಗೆ ಮಹಾರಾಷ್ಟ್ರ ಸರ್ಕಾರ ಸೋಮವಾರ ಅನುಮೋದನೆ ನೀಡಿದೆ. ಏನಪ್ಪ ಅಂದರೆ ಇದು ಮೊದಲು ಇದನ್ನು ಪುಣೆ ವಿಮಾನ ನಿಲ್ದಾಣ ಇತ್ತು, ಅದನ್ನೀಗ ಸಂತ ತುಕಾರಾಮ್ ಏರ್ಪೋರ್ಟ್ ಅಂತ ಹೆಸರು ಬದಲಾವಣೆ ಮಾಡ್ತಿದ್ದಾರೆ. ಈಗ ಬೇಜಾನ್ ಹೆಸರುಗಳು ಚೇಂಜ್ ಆಗಿದ್ದಾವೆ. ಸೊ ಹಾಗೆ ಇದು ಕೂಡ ಚೇಂಜ್ ಮಾಡೋಣ ಅಂತ ಅವರು ನಿರ್ಧರಿಸಿದ್ದಾರೆ ಮಹಾರಾಷ್ಟ್ರದ ಸರ್ಕಾರ. ಮಹಾರಾಷ್ಟ್ರದಲ್ಲಿ CM ಯಾರಪ್ಪ ಅಂದರೆ ಏಕನಾಥ್ ಶಿಂದೆ. ಇನ್ನು ಪಾಯಿಂಟ್ ನಂಬರ್ 4, ಶ್ರೀಲಂಕಾ ನೂತನ ಪ್ರಧಾನಿಯಾಗಿ ಹರಣಿ ಅಮರಸೂರ್ಯ ಪ್ರಮಾಣ ವಚನ. ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ಹರಣಿ ಅಮರಸೂರ್ಯ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಅವಾಗ ಅಧ್ಯಕ್ಷ ಆಯಿತು, ಈಗ ಪ್ರಧಾನಿ.
ಶ್ರೀಲಂಕಾಗೆ 24 ವರ್ಷದ ಬಳಿಕ ಮಹಿಳಾ ಪ್ರಧಾನಮಂತ್ರಿ ನೇಮಕವಾಗಿದ್ದಾರೆ. ಅಂದರೆ 24 ವರ್ಷಗಳ ಮುಂಚೆ ಮಹಿಳಾ ಪ್ರಧಾನಿ ಆಗಿದ್ದರು. ಸೊ ಈಗ ಆಮೇಲೆ ಅವತ್ತಿಂದ ಇಲ್ಲಿ ತನಕ ಯಾರು ಮಹಿಳಾ ಪ್ರಧಾನಿ ಆಗಿಲ್ಲ. ಈಗ ಇವರು ಹರಣಿ ಅಮರಸೂರಿ ಅವರು ಪ್ರಧಾನಿಯಾಗಿದ್ದಾರೆ. ಕೊಲಂಬೋ. ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ಹರಣಿ ಅಮರಸೂರಿಯ ಮಂಗಳವಾರ ಪ್ರಮಾಣ ವಚನ ಸ್ವೀಕರಿಸಿದರು. ಸಿರಿಮಾವೋ ಬಂಡಾರನಾಯಕೆ ನಂತರ ಅಂದರೆ 2000 ಇಸವಿ ಬಳಿಕ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳಾ ನಾಯಕಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಯಾರು? ಹರಣಿ ಅಮರಸೂರಿಯ. ಈ ಸಿರಿಮಾವೋ ಬಂಡಾರನಾಯಕೆ ಪ್ರಪಂಚದಲ್ಲೇ ಮೊದಲ ಪ್ರಧಾನಿ ಯಾರಪ್ಪ ಅಂದರೆ ಸಿರಿಮಾವೋ ಬಂಡಾರನಾಯಕೆ. ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಿ ಅಂದರೆ ಇಂದಿರಾ ಗಾಂಧಿ ಆಗ್ತಾರೆ, ಉಕ್ಕಿನ ಮಹಿಳೆ. ಇವರು ನ್ಯಾಯಾಂಗ, ಶಿಕ್ಷಣ, ಕಾರ್ಮಿಕ, ಕೈಗಾರಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಆರೋಗ್ಯ, ಹೂಡಿಕೆ ಖಾತೆಗಳ ಹೊಣೆ ನೀಡಲಾಗಿದೆ. ಸೊ ಇಲ್ಲಿ ಇದು ನೋಡ್ಕೋಬೋದು ನಾವು. ಈಗ ಕೂಡ ಕ್ವಶನ್ ಹಿಂಗೆ ಕೇಳ್ಬೋದು, ಶ್ರೀಲಂಕಾದ ನೂತನ ಪ್ರಧಾನಿ ಯಾರು? ಇವರು ಹೊಸದಾಗಿ ಸರ್ಕಾರ ಬಂದಿದೆ ಅಂದರೆ ನಾವು ಅದನ್ನು ಫೋಕಸ್ ಮಾಡಬೇಕು, ಅದ್ರ ಮೇಲೆ ಕ್ವಶನ್ ಕೇಳ್ಬೋದು ಅಂತ. ಇನ್ನು ಪಾಯಿಂಟ್ ನಂಬರ್ 5, ರಾಷ್ಟ್ರ ಪ್ರಶಸ್ತಿಗೆ ಗ್ರಾಮ ಕೊತ್ತೂರು ಆಯ್ಕೆ. ರಾಷ್ಟ್ರ ಪ್ರಶಸ್ತಿಗೆ ಗ್ರಾಮ ಕೊತ್ತೂರು ಆಯ್ಕೆ. ರಾಷ್ಟ್ರ ಪ್ರಶಸ್ತಿಗೆ ಪ್ರವಾಸಿ ಗ್ರಾಮ ಕೊತ್ತೂರು ಆಯ್ಕೆ. ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಪ್ರತಿ ವರ್ಷ ನಡೆಯುವ ಅತ್ಯುತ್ತಮ ಪ್ರವಾಸಿ ಹಳ್ಳಿಗಳ ಸ್ಪರ್ಧೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಕೊತ್ತೂರು ಗ್ರಾಮ ಅತ್ಯುತ್ತಮ ಸಾಹಸಿಕ ಪ್ರವಾಸಿ ತಾಣ ಎಂಬ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಯಾವ ವಿಭಾಗದಲ್ಲಿ ಅಪ್ಪ ಅಂದರೆ ಸಾಹಸಿಕ ಪ್ರವಾಸಿ ತಾಣ ಎಂಬ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರವಾಸೋದ್ಯಮ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನು ಹೊಂದುತ್ತಿರುವ ಗ್ರಾಮಗಳನ್ನು ಗುರುತಿಸುವ ಸಂಬಂಧ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಬೆಸ್ಟ್ ಟೂರಿಸಂ ವಿಲೇಜ್ ಕಾಂಪಿಟೇಷನ್ 2024 ಅನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಗೆ ನಾರಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತೂರು ನಿವಾಸಿಗಳಾದ ಹರೀಶ್ ಡಿ ಸ್ಯಾಲ್ಯನ್ ಹಾಗೂ ಶಿವರಾಜ್ ಮತ್ತು ಸಂದೀಪ್ ಪೂಜಾರಿ ನಾರಾವಿ ಕೊತ್ತೂರು ಗ್ರಾಮದ ಪ್ರವಾಸಿ ತಾಣಗಳ ಪರಿಸರ ಹಾಗೂ ಪ್ರಕೃತಿಯ ಸೊಬಗಿನ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದರು. ಸೊ ಸೆಪ್ಟೆಂಬರ್ 27ರಂದು ದೆಹಲಿಯ ವಿಜ್ಞಾನ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯಲಿದೆ. ಇದನ್ನು ಒಂದು ಡಾಕ್ಯುಮೆಂಟರಿ ಆಗಿ ಮಾಡಿ ಯಾರಪ್ಪ ಆನ್ಲೈನಲ್ಲಿ ಬಿಟ್ಟಿದ್ದು ಅಂದರೆ ಹರೀಶ್ ಡಿ ಸಲ್ಯಾನ್ ಮತ್ತು ಶಿವರಾಜ್ ಸಂದೀಪ್ ಪೂಜಾರಿ. ಇವರು ಇಷ್ಟು ಜನ ಮಾಡಿದ್ದಕ್ಕೆ ನೋಡಪ್ಪ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಕರ್ನಾಟಕದ ಒಂದು ಪ್ಲೇಸ್ ಇದು. ಇನ್ನು ಪಾಯಿಂಟ್ ನಂಬರ್ 6, ದೇಶದ ಮೊದಲ ಕ್ವೀನ್ ಸಿಟಿ ಬೆಂಗಳೂರು ಸಮೀಪದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಏನಿದು ಕ್ವೀನ್ ಸಿಟಿ ನೋಡೋಣ ಬನ್ನಿ. ದೇಶದ ಮೊದಲ ಕ್ವೀನ್ ಸಿಟಿ ಬೆಂಗಳೂರು ಸಮೀಪ ಜ್ಞಾನ, ಆರೋಗ್ಯ, ಆವಿಷ್ಕಾರ ಸಿಟಿ ನಿರ್ಮಾಣಕ್ಕೆ ಇಂದು ಚಾಲನೆ. ರಾಜ್ಯ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿ ಎಂಬ ಖ್ಯಾತಿ ಪಡೆದ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಇದೀಗ ಬೆಂಗಳೂರು ಸಮೀಪದಲ್ಲೇ ದೇಶದಲ್ಲಿ ಮೊದಲ ಕ್ವೀನ್ ನಿರ್ಮಾಣವಾಗಲಿದೆ. ಆರೋಗ್ಯ, ಜ್ಞಾನ ಮತ್ತು ಜಾಗತಿಕ ಸಂಶೋಧನಾ ಕೇಂದ್ರಗಳ ನವೋದ್ಯಮಗಳನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸುವ ಸಿಟಿ ಇದಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು. ಏನಪ್ಪ ಅಂದರೆ ನೋಡಿ, ಇವಾಗ 40,000 ಕೋಟಿ ಹೂಡಿಕೆ ನಿರೀಕ್ಷೆ ಮಾಡಿದ್ದಾರೆ. ಇದರಿಂದ 1,00,000 ಜನ ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾಗಿ 2,000 ಎಕರೆ ಪ್ರದೇಶದಲ್ಲಿ ಕ್ವೀನ್ ಸಿಟಿಯನ್ನು ನಿರ್ಮಾಣ ಮಾಡ್ತಾರೆ. ಫೋಟೇಜ್ ಹಾಕಿದ್ದಾರೆ ನೋಡಿದೆ. 500 ಎಕರೆ ಮೊದಲ ಹಂತದಲ್ಲಿ ನಿರ್ಮಾಣ ಮಾಡೋದು. ಟೋಟಲ್ 2,000 ಎಕರೆ ಇರೋದು ಪ್ರದೇಶ. ಬಟ್ ಅದರಲ್ಲಿ ಮೊದಲ ಹಂತದಲ್ಲೇ 500 ಎಕರೆ, ಆಮೇಲೆ ಮತ್ತೆ ನಿರ್ಮಾಣ ಮಾಡ್ತಾರೆ. 5,000 ಎಕರೆ ಭವಿಷ್ಯದಲ್ಲಿ ವಿಸ್ತರಣೆ. 2,000 ಪ್ರೆಸೆಂಟು, 5,000 ಮತ್ತೆ ತಗೊತಾರಂತೆ. 1,00,000 ಕೋಟಿ ರು ವಾರ್ಷಿಕ ವರಮಾನ ಎಷ್ಟು ಬರುತ್ತಂದರೆ 1,00,000 ಕೋಟಿ ರು. 5% ಈ ಯೋಜನೆಯಿಂದ ರಾಜ್ಯಕ್ಕೆ GDP ಕೊಡುಗೆ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಕ್ವೀನ್ ಸಿಟಿ ಎಲ್ಲಿದೆ ಅಪ್ಪ ಅಂದರೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ನಡುವೆ ಕ್ವೀನ್ ಸಿಟಿ ತಲೆ ಎತ್ತಲಿದೆ. ಈ ಸಿಟಿಯನ್ನು ಪ್ರತಿ ಎಕರೆಗೆ 100 ಜನ ವಸತಿ ಸಾಂದ್ರತೆಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ. ಎಲ್ಲಿದೆ ಅಪ್ಪ ಅಂದರೆ ಇದು ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟ್ ನಡುವೆ ಕ್ವೀನ್ ಸಿಟಿ ತಲೆ ಎತ್ತಲಿದೆ. ಇದೆಲ್ಲ ನೋಡಿದ್ವಿ. ಸಿಂಗಾಪುರ ಅಮೇರಿಕವೇ ಈ ಸಿಟಿಗೆ ಮಾದರಿ. ಸಿಂಗಾಪುರ ಅಮೇರಿಕಾದಲ್ಲಿ ಯಾವ ಥರ ಇದೆ ಆ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂತಹದ್ದು. ಮುಖ್ಯವಾಗಿ ಏನಪ್ಪ ಅಂದರೆ 1,00,000 ಉದ್ಯೋಗ ಸೃಷ್ಟಿ, ಜ್ಞಾನ, ಆರೋಗ್ಯ, ನಾವೀನ್ಯತೆ, ಸಂಶೋಧನೆ,
ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ 40,000 ಕೋಟಿ ರು ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ರಾಜ್ಯ ಸರ್ಕಾರ ಹೊಂದಿದೆ. ಈ ಮೂಲಕ ಹೊಸ ಸಿಟಿಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ 1,00,000 ಉದ್ಯೋಗಾವಕಾಶಗಳು ಸೃಷ್ಟಿಸಬಹುದೆಂದು ನಿರೀಕ್ಷಿಸಲಾಗಿದೆ. ಗೊತ್ತಾಯ್ತಲ್ಲ, ಕ್ವೀನ್ ಸಿಟಿಯಲ್ಲಿ ಆರಂಭವಾಗ್ತಿದೆಯಪ್ಪ ಅಂದರೆ ಬೆಂಗಳೂರಿನ ಸಮೀಪದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಾಸ್ಪೇಟ್ ಮತ್ತು ದೊಡ್ಡಬಳ್ಳಾಪುರ ಮಧ್ಯದಲ್ಲಿ. ಪಾಯಿಂಟ್ ನಂಬರ್ 7, ಶಾಕಿಬ್ ಅಲ್ ಹಸನ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಇವರೊಬ್ಬ ಬಾಂಗ್ಲಾದೇಶದ ಕ್ರಿಕೆಟ್ ಆಟಗಾರರು. ಇವರು ಇತ್ತೀಚೆಗೆ ಟೆಸ್ಟ್ ಆಟಕ್ಕೆ ವಿದಾಯವನ್ನು ಹೇಳಲು ನಿರ್ಧರಿಸಿದ್ದಾರೆ. ಯಾರು? ಶಾಕಿಬ್ ಅಲ್ ಹಸನ್, ಬಾಂಗ್ಲಾದೇಶ ಕ್ರಿಕೆಟಿಗ. ಎಲ್ಲರಿಗೂ ಗೊತ್ತಿರುತ್ತೆ, ಬಾಂಗ್ಲಾದೇಶದ ಕ್ಯಾಪ್ಟನ್ ಇವರು, ಕ್ರಿಕೆಟ್ ಆಟದ ಕ್ಯಾಪ್ಟನ್ ಇವರು. ಇಲ್ಲಿದೆ ನೋಡಪ್ಪ ವಿಷಯ. ದಕ್ಷಿಣ ಆಫ್ರಿಕಾ ಸರಣಿ ನಂತರ ಟೆಸ್ಟ್ಗೆ ವಿದಾಯ ಶಾಕಿಬ್ ಅಲ್ ಹಸನ್. ದಕ್ಷಿಣ ಆಫ್ರಿಕಾ ವಿರುದ್ಧ ಸ್ವದೇಶದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಟೆಸ್ಟ್ ಸರಣಿ ನಂತರ ತಾವು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳುವುದಾಗಿ ಬಾಂಗ್ಲಾದೇಶದ ತಂಡದ ಹಿರಿಯ ಕ್ರಿಕೆಟಿಗ ಶಾಕಿಬ್ ಅಲ್ ಹಸನ್ ಅವರು ಹೇಳಿದ್ದಾರೆ. ಸೊ ಇವರು ಟೆಸ್ಟ್ಗೆ ವಿದಾಯ ಹೇಳಲಿದ್ದಾರೆ, ಶಾಕಿಬ್ ಅಲ್ ಹಸನ್. ಸುದ್ದಿ ಅಲ್ಲಿರೋದಕ್ಕೆ ಹಾಕಿದ್ವಿ. ಇನ್ನು ಪಾಯಿಂಟ್ ನಂಬರ್ 8, ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಗುದ್ಲೆಪ್ಪ ಹಳ್ಳಿಕೇರಿ ಮತ್ತು ಶಿವರಾಜು ಅವರು ಆಯ್ಕೆಯಾಗಿದ್ದಾರೆ. ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಗುದ್ಲೆಪ್ಪ ಹಳ್ಳಿಕೇರಿ ಮತ್ತು ಶಿವರಾಜು ಅವರು ಆಯ್ಕೆಯಾಗಿದ್ದಾರೆ. ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಗುದ್ಲೆಪ್ಪ ಹಳ್ಳಿಕೇರಿ ಮತ್ತು ಶಿವರಾಜು ಅವರು ಆಯ್ಕೆಯಾಗಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನೀಡುವ 2024ನೇ ಸಾಲಿನ ರಾಜ್ಯ ಮಟ್ಟದ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಗೊಟ್ಟಿಗೆರೆಯ ಶಿವರಾಜು ಮತ್ತು ಹಾವೇರಿಯ ಹೊಸರತ್ತಿ ಗ್ರಾಮದ ಗುದ್ಲೆಪ್ಪ ಹಳ್ಳಿಕೇರಿ ಅವರು ಆಯ್ಕೆಯಾಗಿದ್ದಾರೆ. 5 ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಕೊಡುವಂಥದ್ದು. ಎಷ್ಟು ಕೊಡ್ತಾರೆ ಅಂದರೆ 5 ಲಕ್ಷ ರೂಪಾಯಿಯನ್ನು ಬಹುಮಾನ ಕೊಡ್ತಾರೆ. ಯಾವುದಕ್ಕೆ? ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಆಯ್ಕೆಯಾಗಿರೋರಿಗೆ. ಇದು ಯಾವ ಇಲಾಖೆ ನಡುವೆ ಬರುತ್ತೆಪ್ಪ ಅಂದರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಡಿಯಲ್ಲಿ ಬರುವಂತಹದ್ದು. ಪಾಯಿಂಟ್ ನಂಬರ್ 9, 3 ಹೊಸ ಪರಂ ರುದ್ರ ಸೂಪರ್ ಕಂಪ್ಯೂಟರ್ಗೆ ಚಾಲನೆ. 3 ಹೊಸ ಪರಂ ರುದ್ರ ಕಂಪ್ಯೂಟರ್ಗೆ ಚಾಲನೆ ನೀಡಲಾಗಿದೆ. 3 ಪರಂ ರುದ್ರ ಸೂಪರ್ ಕಂಪ್ಯೂಟರ್ಗೆ ಚಾಲನೆ ಮೋದಿ ಅವರು ನೀಡುವಂಥದ್ದು. ಸೂಪರ್ ಕಂಪ್ಯೂಟರ್ ಲೋಕಾರ್ಪಣೆ ಮಾಡಿದ ಮೋದಿ. ಬಡವರನ್ನು ಸಶಕ್ತಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ನೆರವು. ಪ್ರಧಾನಿ ಅಭಿಪ್ರಾಯ. ರುದ್ರ ಕಂಪ್ಯೂಟರ್ನಲ್ಲಿ ಅತಿ ಸಂಕೀರ್ಣ ಲೆಕ್ಕ ಕ್ಷಣಾರ್ಧದಲ್ಲಿ ಪರಿಹಾರ. ವೈಜ್ಞಾನಿಕ ಸಂಶೋಧನೆಗಾಗಿ ದಿಲ್ಲಿ, ಪುಣೆ, ಕೋಲ್ಕತ್ತಾ ಕೇಂದ್ರದಲ್ಲಿ ಬಳಕೆ. ಇಲ್ಲಿದೆ ನೋಡಪ್ಪ ಮ್ಯಾಟ್ರು. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವ ಪರಂ ರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ವಿಡಿಯೋ ಲಿಂಕ್ ಮೂಲಕ ಲೋಕಾರ್ಪಣೆ ಮಾಡಿ ಮಾತನಾಡಿದ ಮೋದಿ, ಮಿತಿಯೇ ಇಲ್ಲದ ಸಾಧ್ಯತೆಗಳ ಆಗಸದಲ್ಲಿ ಭಾರತವು ಇಂದು ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುತ್ತಿದೆ. ನಮ್ಮ ಸರ್ಕಾರವು ತಂತ್ರಜ್ಞಾನದ ಲಾಭಗಳನ್ನು ಸಾಮಾನ್ಯ ಜನಕ್ಕೆ ತಲುಪಿಸುವ ಕೆಲಸವನ್ನು ಮಾಡುತ್ತಿದೆ ಅಂತ ಹೇಳಿದ್ದಾರೆ. ಈ ಪರಂ ಸೂಪರ್ ಕಂಪ್ಯೂಟರ್ಗೆ ಎಷ್ಟಪ್ಪ ವೆಚ್ಚ ಆಗಿರೋದಂದರೆ 130 ಕೋಟಿ. 130 ಕೋಟಿ ರು ವೆಚ್ಚದಲ್ಲಿ ಬರೀ 3 ಪರಂ ರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. 3 ಸೂಪರ್ ಕಂಪ್ಯೂಟರ್ಗಳ ಬೆಲೆ ಎಷ್ಟಪ್ಪ ಅಂದರೆ 130 ಕೋಟಿ ಖರ್ಚಾಗಿದೆ ಇದಕ್ಕೆ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಅಂದರೆ ಪರಂ 8000. ಪರಂಗೆ ಬೆಂಗಳೂರಿನ IISCಯ ಕೊಡುಗೆ ಏನಪ್ಪ ಅಂದರೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಜಂಟಿಯಾಗಿ ನಿರ್ವಹಣೆ ಮಾಡಿದರೆ, ಪುಣೆಯ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಹಾಗೂ ಅದನ್ನು ಸಿಡ್ಯಾಕ್ ಅಂತ ಕರೀತಾರೆ, ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಸೂಪರ್ ಕಂಪ್ಯೂಟರ್ ನಿರ್ಮಾಣದಲ್ಲಿ ಕೊಡುಗೆ ನೀಡಿದೆ. ನಮ್ಮದು ಕೂಡ ಅದರಲ್ಲಿ ಕೊಡುಗೆ ಇದೆ ಅಂತ. ಎಲ್ಲೆಲ್ಲಿ ಪ್ರೆಸೆಂಟ್ ಬಳಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಪರಂ ರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ವೈಜ್ಞಾನಿಕ ಸಂಶೋಧನಾ ಕ್ಷೇತ್ರದಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಹವಾಮಾನ ಮುನ್ಸೂಚನೆ, ಹವಾಮಾನ ಮಾದರಿಗಳು, ಸಂಶೋಧನೆ, ಮೆಟೀರಿಯಲ್ ಸೈನ್ಸ್ ಮತ್ತು ಕೃತಕ ಬುದ್ಧಿಮತ್ತೆ AI, ಆರೋಗ್ಯ ಕ್ಷೇತ್ರದಲ್ಲಿ ಸೂಪರ್ ಕಂಪ್ಯೂಟರ್ ಹೆಚ್ಚು ನೆರವಿಗೆ ಬರಲಿದೆ. ಎಲ್ಲೆಲ್ಲಪ್ಪ ಅಂದರೆ ಈಗ ಕೃತಕ ಬುದ್ಧಿಮತ್ತೆಯಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಔಷಧ ಸಂಶೋಧನೆಯಲ್ಲಿ, ಹವಾಮಾನ ಮುನ್ಸೂಚನೆ ಇಲಾಖೆಗಳನ್ನೇ ಪ್ರೆಸೆಂಟ್ ಇದನ್ನು ಬಳಕೆ ಮಾಡಲಾಗುತ್ತಿದೆ. ಮತ್ತೊಮ್ಮೆ ತಿಳ್ಕೊಬೇಕು, ಪರಂ ರುದ್ರ ಏನಪ್ಪ ಇದು ಅಂದರೆ ಒಂದು ಸೂಪರ್ ಕಂಪ್ಯೂಟರ್. ನೋಡಿ ಇಲ್ಲಿದೆ, ಪರಂಗೆ ಬೆಂಗಳೂರಿನ IISCಯ ಕೊಡುಗೆ ಏನು ಅಂತ. ಈಗ ಓದ್ನಲ್ಲ ಕ್ಲೀನಾಗಿ, ಅದನ್ನೇ ಅಲ್ಲಿ ಸಣ್ಣಗೆ ಕಾಣಿಸಿಲ್ಲ ಅಂತ ಇದನ್ನು ಸಪ್ರೇಟಾಗಿ ಪಿಕ್ ಮಾಡಿರುವಂಥದ್ದು ಫೋಟೋ. ಇನ್ನು
ಪಾಯಿಂಟ್ ನಂಬರ್ 10, ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಆನ್ಸರ್ ಮಾಡ್ರಪ್ಪ. ಇದರಲ್ಲಿ 4 ಆಪ್ಷನ್ ಇದೆ: ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಯಾವ ರಾಜ್ಯದಲ್ಲಿ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶವಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶವು ಇರುವಂತಹದ್ದು. ಇಲ್ಲಿದೆ ನೋಡಪ್ಪ, ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಅಂದರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ ವನ್ಯಜೀವಿ ಮಂಡಳಿಯು ಪನ್ನಾ ಟೈಗರ್ ರಿಸರ್ವ್ ಹುಲಿಗಳಿಗಾಗಿ ಹೊಸ ಮೀಸಲು ಪ್ರದೇಶವನ್ನು ಅನುಮೋದಿಸಿದೆ. ಇದನ್ನು ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಕರೆಯಲಾಗುತ್ತಿದೆ. ಕೆನ್ ಬೆಟ್ವಾ ನದಿಗಳ ಜೋಡಣೆಯಿಂದಾಗಿ 2339 ಚದರ ಕಿಲೋಮೀಟರ್ಗಳ ಹೊಸ ಹುಲಿ ಸಂರಕ್ಷಿತ ಪ್ರದೇಶದ 1/4 ಭಾಗವು ಮುಳುಗುತ್ತದೆ. ಹೊಸ ಮೀಸಲು ಪ್ರದೇಶಕ್ಕೆ ಹುಲಿಯ ನೈಸರ್ಗಿಕ ಚಲನೆ PTR ಅನ್ನು ದುರ್ಗಾವತಿಯೊಂದಿಗೆ ಸಂಪರ್ಕಿಸುವ ಹಸಿರು ಕಾರಿಡಾರ್ ಅನ್ನು ಅಭಿವೃದ್ಧಿಗೊಳಿಸಲಾಗುವುದು ಎಂದು ಅಲ್ಲಿನ ರಾಜ್ಯ ಸರ್ಕಾರ ಹೇಳಿದೆ, ಮಧ್ಯಪ್ರದೇಶದ್ದು. ಇನ್ನು ಪಾಯಿಂಟ್ ನಂಬರ್ 11, ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ಭಾರತಕ್ಕೆ ಹೆಚ್ಚಿದ ಬೆಂಬಲ. ಈಗ ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಿದಾವಲ್ಲಪ್ಪ, ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಹೀಗೆ ಈ ಭದ್ರತಾ ಸಮಿತಿಗೆ ಕಾಯಂ ಸದಸ್ಯವನ್ನು 5 ರಾಷ್ಟ್ರಗಳು ಹೊಂದಿವೆ. ಈಗ ನಮ್ಮದು ಕೂಡ, ಭಾರತ ಕೂಡ ಕಾಯಂ ಸದಸ್ಯತ್ವ ಬೇಕು ಅಂತ ಹೋರಾಡ್ತಿದೆ. ಅದಕ್ಕೀಗ ಹೆಚ್ಚು ಬೆಂಬಲ ಸಿಕ್ಕಿದೆ. ಸೊ ಅದೊಂದು ಗುಡ್ ನ್ಯೂಸ್ ಅನ್ಬೋದು. ಕಾಯಂ ಸದಸ್ಯತ್ವಕ್ಕೆ ಭಾರತಕ್ಕೆ ಹೆಚ್ಚಿದ ಬೆಂಬಲ. ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರವಾಗಲಿ ಬೈಡನ್, ಮ್ಯಾಕ್ರಾನ್ ನಂತರ ಬ್ರಿಟನ್ ಪ್ರಧಾನಿ ಕೂಡ ಹೇಳಲಾಗಿದೆ. ಏನಿದು ಮ್ಯಾಟ್ರು ಅಂದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಸದಸ್ಯತ್ವ ಪರ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹಾಗೂ ಅಮೆರಿಕದ ಅಧ್ಯಕ್ಷ ಜೋ ಬೈಡೆನ್ ಧ್ವನಿ ಎತ್ತಿದ ಬೆನ್ನಲ್ಲೇ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ಭಾರತವನ್ನು ಬೆಂಬಲಿಸಿ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದ್ದಾರೆ. ಈಗ 79ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 79ನೇ ಅಧಿವೇಶನದಲ್ಲಿ ಭಾಷಣ ಮಾಡಿದ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಹೆಚ್ಚೆಚ್ಚು ಪ್ರಾತಿನಿಧಿಕ ಸಂಸ್ಥೆಯಾಗಬೇಕೆಂದರೆ ಬದಲಾವಣೆಗಳು ಅಗತ್ಯ. ಇದು ಸಾಧ್ಯವಾಗಬೇಕಾದರೆ ರಾಜಕೀಯ ಪಾರ್ಶ್ವವಾಯುವಿಗೆ ಒಳಗಾಗಬಾರದು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಮ್ಯಾಟ್ರ್ ಇಲ್ಲ. ಇದೇನಪ್ಪ ಅಂದರೆ, ಈಗ ನಮಗೆ ಕಾಯಂ ಸದಸ್ಯತ್ವ ಬೇಕು. ಯಾರಿಗೆ? ಭಾರತಕ್ಕೆ. ಅದಕ್ಕೆ ನಾವು ಹೋರಾಡ್ತಿದ್ವಿ. ಪ್ರತಿ ವರ್ಷ ಕೆಲವು ರಾಷ್ಟ್ರಗಳಿಗೆ 2 ವರ್ಷ ಅಂತ ತಾತ್ಕಾಲಿಕವಾಗಿ ಸದಸ್ಯತ್ವವನ್ನು ಕೊಡ್ತಾರೆ, ತಾತ್ಕಾಲಿಕವಾಗಿ. ಸೊ ಅದನ್ನು ಲಾಸ್ಟ್ ಟೈಮ್ ನಾವು ಪಡ್ಕೊಂಡಿದ್ವಿ, ಭಾರತ ಕೂಡ. ಕಾಯಂ ಸದಸ್ಯತ್ವ ಬಂದ್ಬಿಟ್ಟು 5 ರಾಷ್ಟ್ರಗಳು ಮಾತ್ರ ಇದೆ, ಅದರಲ್ಲಿ ನಾವು ಸೇರ್ಕೋಬೇಕೀಗ ಅನ್ನೋದು. ಅಮೇರಿಕಾ, ಬ್ರಿಟನ್ನು, ಫ್ರಾನ್ಸು, ರಷ್ಯಾ, ಚೈನಾ ಇವಿದಾವೆ. ಇವಕ್ಕೆ ಮಾತ್ರ ವಿಟೋ ಚಲಾಯಿಸುವಂಥ ಅಧಿಕಾರ ಇರುವಂತಹದ್ದು ಈ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ. ಅದರಲ್ಲಿ 6ನೇ ರಾಷ್ಟ್ರವಾಗಿ ನಾವು ಸೇರಬೇಕು ಅಂತ ಹೋರಾಡ್ತಿದ್ದೀವಿ. ಅದಕ್ಕೀಗ ಬೆಂಬಲ ಸಿಕ್ಕಿದೆ. ಯಾರ್ಯಾರಿಂದಪ್ಪ ಅಂದರೆ, ಫ್ರಾನ್ಸಿಂದ, ಬ್ರಿಟನ್ನಿಂದ, ಅಮೇರಿಕಾದಿಂದ 3 ರಾಷ್ಟ್ರಗಳಿಂದ ನಮಗೆ ಇದು ಸಿಕ್ಕಿದೆ. ಏನಪ್ಪ ಅಂದರೆ, ಬೆಂಬಲ ಸಿಕ್ಕಿದೆ. ಬಟ್ ಚೀನಾ ಮಾತ್ರ ವಿರೋಧ ಮಾಡ್ತಾ ಇದೆ. ಯಾಕೆ ವಿರೋಧ ಮಾಡ್ತಾ ಇದೆ ಬನ್ನಿ ನೋಡೋಣ. ಚೀನಾ ವಿರೋಧ, ಭಾರತಕ್ಕೆ ಹಿನ್ನಡೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕೆ ಭಾರತದ ಹಲವಾರು ವರ್ಷಗಳಿಂದ ಪ್ರಯತ್ನ ಪಡುತ್ತಲೇ ಇದೆ. ಸದ್ಯ ಅಮೆರಿಕ, ರಷ್ಯಾ, ಬ್ರಿಟನ್ ಹಾಗೂ ಫ್ರಾನ್ಸ್ ದೇಶಗಳು ಭಾರತ ಕೂಡ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರವಾಗಬೇಕು ಎಂದಿವೆ. ಚೀನಾ ಮಾತ್ರ ಇದಕ್ಕೆ ವಿರೋಧವಾಗಿದೆ. ಹಾಗಾಗಿ ಭಾರತಕ್ಕೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ರಾಷ್ಟ್ರವಾಗಲು ಸಾಧ್ಯವಾಗುತ್ತಿಲ್ಲ. ಚೀನಾಯಿಂದ ನಮ್ಗೆ ಇವಾಗ ಇದು ಸಿಗ್ತಾ ಇಲ್ಲ. ಯಾಕೆ ಚೀನಾ ವಿರೋಧ ಮಾಡ್ತಾ ಇದೆ? ಯಾಕೆ ಅಂದರೆ, ಏಷ್ಯಾದಲ್ಲಿ ಚೀನಾಕ್ಕೆ ಪ್ರಬಲ ಪ್ರತಿಸ್ಪರ್ಧಿ ಯಾರಪ್ಪ ಅಂದರೆ, ಚೀನಾಕ್ಕೆ ಆಪೋಸಿಟ್ ಪ್ರತಿಸ್ಪರ್ಧಿ ಯಾರಪ್ಪ ಅಂದರೆ ಭಾರತ. ಈಗಾಗಲೇ ಭಾರತ ಹಲವಾರು ಕ್ಷೇತ್ರಗಳಲ್ಲಿ ಚೀನಾಕ್ಕೆ ಏಟು ಕೊಟ್ಟು ಜಾಗತಿಕ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ಒಂದೊಮ್ಮೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ಶಾಶ್ವತ ಸ್ಥಾನ ಪಡೆದು ಬಿಟ್ಟರೆ ಅಲ್ಲೂ ತನ್ನ ಛಾಪು ಮೂಡಿಸುವುದು ಖಚಿತ. ಇದು ಸಾಧ್ಯವಾದರೆ ನೇರ ಹೊಡೆತ ಬೀಳುವುದು ಚೀನಾಕ್ಕೆ. ಈ ಕಾರಣದಿಂದ ಚೀನಾ ಭಾರತದ ಕಾಯಂ ಸದಸ್ಯವನ್ನು ವಿರೋಧಿಸುತ್ತಲೇ ಬರುತ್ತಿದೆ. ಅರ್ಥ ಆಯ್ತಲ್ಲಪ್ಪ ಈಗ ಯಾಕೆ ವಿರೋಧಿಸ್ತಾ ಇದೆ ಅಂತ. ಸೊ ನಾವು ಇನ್ನೂ ಒಂದ್ಸಾರಿ ನೀವು ಓದ್ಕೊಳ್ಳೋದನ್ನ ಅರ್ಥ ಆಗುತ್ತೆ. ಇನ್ನು ಪಾಯಿಂಟ್ ನಂಬರ್ 12, ಬಾಲಿವುಡ್ ನಟ ಮಿಥುನ್ ಚಕ್ರವರ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಗೌರವ ಸಂದಿದೆ. ಬಾಲಿವುಡ್ ನಟ ಮಿಥುನ್ ಚಕ್ರವರ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸಂದಿದೆ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಬಾಲಿವುಡ್ ನಟ ಯಾರು? ಮಿಥುನ್ ಚಕ್ರವರ್ತಿ. ಸುಮಾರು 350 ಚಿತ್ರಗಳಲ್ಲಿ ನಟನೆ
ಪದ್ಮವಿಭೂಷಣ ಪ್ರಶಸ್ತಿಗೆ ಕೂಡ ಇವರು ಭಾಜರಾಗಿದ್ದರು. ಸೊ ಇವಾಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ಯಾರಪ್ಪ ಅಂದರೆ ಮಿಥುನ್ ಚಕ್ರವರ್ತಿ. ಸೊ ಅವರು ಎಷ್ಟು ಫಿಲಿಮ್ಗಳಲ್ಲಿ ನಟಿಸಿದ್ದಾರೆ, ಯಾವಾಗ ಬಂದಿದೆ ಏನು ಅದೆಲ್ಲ ಸೊ ಇದರಲ್ಲಿದೆ, ನೀವು ನೋಡ್ಕೋಬೋದು. ಸೊ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಓದ್ತಿಲ್ಲ. ಇನ್ನು ಇಷ್ಟು ದಿನ ಹಮಾಸ್ ಮತ್ತು ಇಸ್ರೇಲ್ ಮಧ್ಯೆ, ಪ್ಯಾಲೆಸ್ತೇನಿಯಾ ಮಧ್ಯೆ ಯುದ್ಧ ನಡೀತಿತ್ತು. ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಿಪಣಿ ದಾಳಿಗಳು ನಡೀತಾ ಇದ್ದಾವೆ. ಸೊ ಯಾರು ಇದರಲ್ಲಿ ಬಲಾಢ್ಯರು ಅಂತ ಒಂದು ಸಣ್ಣದೊಂದು ಪಿಕ್ ಮಾಡಿದ್ರು, ಇದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ಸೊ ಅದನ್ನು ಒಂದು ಪಿಕ್ ತೆಗೆದು ಇಲ್ಲಿ ಹಾಕಿದ್ದೀನಿ, ನೋಡೋಣ ಯಾವ ಬಲಾಢ್ಯರು ಅಂತ. ಇಸ್ರೇಲ್ ಮೇಲೆ ಇರಾನ್ 2ನೇ ಬಾರಿ ಕ್ಷಿಪಣಿ ದಾಳಿ ಮಾಡಿದ ನಂತರ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಉಲ್ಬಣಿಸಿದೆ. ಮಂಗಳವಾರದ ಕ್ಷಿಪಣಿ ದಾಳಿಗೆ ಇರಾನ್ ಭಾರೀ ಬೆಲೆ ತರಬೇಕಾದಿತ್ತು ಎಂದು ಇಸ್ರೇಲ್ ಎಚ್ಚರಿಕೆ ನೀಡಿದೆ. ಹೀಗಾಗಿ ಎರಡೂ ದೇಶಗಳ ನಡುವಣ ಸಂಘರ್ಷ ಮತ್ತಷ್ಟು ತಾರಕಕ್ಕೇರುವ ಲಕ್ಷಣ ಗೋಚರಿಸಿದೆ. ಸೈನಿಕರ ವಿಷಯದಲ್ಲಿ ಇರಾನ್ ಹೆಚ್ಚು ಶಕ್ತಿಶಾಲಿಯಾಗಿದೆ, ಆದರೆ ಇಸ್ರೇಲ್ನಲ್ಲಿ ಉತ್ತಮ ತಂತ್ರಜ್ಞಾನವಿದೆ. ಇರಾನ್ ಸಾಕಷ್ಟು ಕ್ಷಿಪಣಿ ಹೊಂದಿದ್ದರೆ ಇಸ್ರೇಲ್ ಅತ್ಯುತ್ತಮ ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಜಗತ್ತಿನ 145 ದೇಶಗಳ ಮಿಲಿಟರಿ ಸಾಮರ್ಥ್ಯ ಅಳೆದರೆ ಇರಾನ್ 14ನೇ ಸ್ಥಾನದಲ್ಲಿದೆ, ಇಸ್ರೇಲ್ 17ನೇ ಸ್ಥಾನದಲ್ಲಿದೆ. ಇಲ್ಲೇ ಗೊತ್ತಾಗತ್ತೆ ಯಾರು ಬಲಾಢ್ಯರು ಅಂತ. ಭೂಸೇನಾ ಶಕ್ತಿ ಇರಾನಿಗೆ ಇಸ್ರೇಲ್ ಟ್ಯಾಂಕ್ಗಳು ಬಂದ್ಬಿಟ್ಟು 1996 ಇದೆ ಇರಾನ್ದು, ಇಸ್ರೇಲ್ ಬಂದ್ಬಿಟ್ಟು 1370 ಇದೆ. ಸುಸಜ್ಜಿತ ವಾಹನಗಳು ಬಂದ್ಬಿಟ್ಟು 65,765, 43,407. ಸೊ ಇದನ್ನ ನೋಡಿದ್ರೆ ನಾವು ಇಸ್ರೇಲ್ಗಿಂತ ಇರಾನ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಈಗ ಇಸ್ರೇಲ್ನ ರಾಜಧಾನಿ ಬಂದ್ಬಿಟ್ಟು ಇದು ಜೆರುಸಲೆಮ್ ಆಗುತ್ತೆ, ಇರಾನ್ನ ರಾಜಧಾನಿ ಬಂದ್ಬಿಟ್ಟು ಟೆಹರಾನ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದ ಕರೆನ್ಸಿ, ಅಲ್ಲಿ ಯಾರು ಪ್ರಧಾನಿಗಳಿದ್ದಾರೆ, ಅಧ್ಯಕ್ಷರು ಯಾರಿದ್ದಾರೆ, ಸೊ ಇವ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. 14ನೇ ಪಾಯಿಂಟ್ ನಂಬರ್ 14 ಮುಂಬೈಗೆ 15ನೇ ಇರಾನಿ ಕಪ್. 27 ವರ್ಷಗಳ ಬಳಿಕ ಮುಂಬೈ ಚಾಂಪಿಯನ್. ಮುಂಬೈ 15ನೇ ಇರಾನಿ ಕಪ್ ಗೆದ್ದಿದೆ. 27 ವರ್ಷಗಳ ನಂತರ ಮುಂಬೈ ಚಾಂಪಿಯನ್ ಆಗಿದೆ. ಇರಾನಿ ಕಪ್ ಗೆದ್ದು ಮುಂಬೈ 27 ವರ್ಷ ಆಗುತ್ತೆ. ಏನಪ್ಪ ಇದು ಇರಾನಿ ಕಪ್ ಅಂದರೆ ರಣಜಿ ಟ್ರೋಫಿ ನಡೆಯುತ್ತೆ. ಈಗ ರಣಜಿ ಟ್ರೋಫಿ ನಡೆಯುತ್ತೆ, ರಣಜಿ ಟ್ರೋಫಿಯಲ್ಲಿ ಯಾವುದಾದ್ರೂ ಒಂದು ಟೀಮ್ ಗೆಲ್ಲುತ್ತೆ. ರಣಜಿ ಟ್ರೋಫಿಯಲ್ಲಿ ಟೀಮ್ ಗೆದ್ದ ಮಿಕ್ಕಿರೋ ಎಲ್ಲ ಟೀಮ್ಗಳಿರ್ತಾವಲ್ಲ, ಈ ಎಲ್ಲ ಟೀಮ್ಗಳಲ್ಲಿರುವ ಎಲ್ಲ ಪ್ಲೇಯರ್ಗಳು ಮಿಕ್ಸ್ಡ್ ಆಗಿ ಈ ಥರ ತಂಡ ಅಂತ ಒಂದು ಸೃಷ್ಟಿಯಾಗುತ್ತೆ. ಸೊ ಆ ತಂಡ ಮತ್ತು ರಣಜಿ ಟ್ರೋಫಿ ವಿನ್ ಆಗಿರುವಂಥ ತಂಡ ಸೇರಿಕೊಂಡು ಒಂದು ಮ್ಯಾಚ್ ಆಡುತ್ತೆ, ಅದೇ ಇರಾನಿ ಕಪ್. ಸೊ ಆ ಇರಾನಿ ಕಪ್ಪಲ್ಲಿ ಈಗ ಮುಂಬೈ ಚಾಂಪಿಯನ್ ಆಗಿದೆ 27 ವರ್ಷಗಳ ಬಳಿಕ. ಇಲ್ಲಿದೆ ನೋಡಿ, ಮುಂಬೈಗೆ 15ನೇ ಇರಾನಿ ಕಪ್. ತನುಷ್ ಕೋಟ್ಯಾನ್ ಶತಕ. 27 ವರ್ಷ ಬಳಿಕ ಮುಂಬೈ ಚಾಂಪಿಯನ್. ಮಿಂಚಿದ ಕನ್ನಡಿಗ ತನುಷ್ ಕೋಟ್ಯಾನ್. ಆಲ್ರೌಂಡರ್ ತನುಷ್ ಕೋಟ್ಯಾನ್ ಅವರ ಅಜೇಯ ಶತಕ ಅಂತಿಮ ದಿನದಾಟದ ಆಕರ್ಷಣೆಯಾಗಿತ್ತು. ಅವರು 150 ಎಸೆತಗಳಲ್ಲಿ ಎದುರಿಸಿ 114 ರನ್ ಹೊಡೆದರು. ಇದರಲ್ಲಿ 10 ಬೌಂಡ್ರಿ, 1 ಸಿಕ್ಸರ್. 1ನೇ ಇನ್ನಿಂಗ್ಸ್ನಲ್ಲಿ ಕೋಟ್ಯಾನ್ 64 ರನ್ ಮಾಡಿದ್ರು. ಈಗ ಇವರು ಎಷ್ಟು ಹೊಡೆದಿದ್ದಾರೆ ಏನು ಅಂತ ಗೊತ್ತಿಲ್ಲ. ರಣಜಿ ಚಾಂಪಿಯನ್ ಆಗಿದ್ದ ಮುಂಬೈ, ರಣಜಿ ಚಾಂಪಿಯನ್ ಕೂಡ ಮುಂಬೈ ಆಗಿತ್ತು. ರಣಜಿ ಚಾಂಪಿಯನ್ ಮುಂಬೈ ಎಷ್ಟು 43 ಕಪ್ಗಳನ್ನು ಹೊಡೆದಿದೆ ರಣಜಿ ಚಾಂಪಿಯನ್ಸಲ್ಲಿ. ಅದೇ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಮುಂಬೈ. ಸೆಕೆಂಡ್ ಪ್ಲೇಸಲ್ಲಿ ಬಂದ್ಬಿಟ್ಟು 8 ಪ್ರಶಸ್ತಿಗಳನ್ನು ಗೆದ್ದಿದೆ ಕರ್ನಾಟಕ. ಡಿಫರೆನ್ಸ್ ನೋಡಿ, ಸೆಕೆಂಡ್ ಪ್ಲೇಸ್ 8, ಫಸ್ಟ್ ಪ್ಲೇಸ್ 42. ಎಷ್ಟು ಬಾರಿ ಕಪ್ ಹೊಡೆದಿದ್ದಾರೆ, ಎಷ್ಟು ಸ್ಟ್ರಾಂಗ್ ಇದೆ ಟೀಮ್ ಅಂತ ನೋಡ್ಬೋದು. ಅದೆಲ್ಲ ಬೇಕಾಗಿಲ್ಲ, ಬಟ್ ಹೇಳ್ತಿದ್ದೀನಿ ನಾನು ಕ್ಲಾರಿಟಿಗೋಸ್ಕರ. ಇನ್ನು ಪಾಯಿಂಟ್ ನಂಬರ್ 15 ಶಿವಮೊಗ್ಗ ಸುಂದರಿ ಸೌಮ್ಯಗೆ ಮಿಸ್ ಗ್ಲೋಬ್ ಇಂಡಿಯಾ ಗರಿ. ಶಿವಮೊಗ್ಗ ಸುಂದರಿ ಸೌಮ್ಯಗೆ ಮಿಸ್ ಗ್ಲೋಬ್ ಇಂಡಿಯಾ ಗರಿ. ಇಲ್ಲ, ಶಿವಮೊಗ್ಗ ಸುಂದರಿ ಸೌಮ್ಯಗೆ ಮಿಸ್ ಗ್ಲೋಬ್ ಇಂಡಿಯಾ ಗರಿ ಜೈಪುರದಲ್ಲಿ ನಡೆದಿದ್ದು 2024ನೇ ಸಾಲಿನ ಮಿಸ್ ಗ್ಲೋಬ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯ ಗೆಲುವಿನ ಕಿರೀಟವನ್ನು ಶಿವಮೊಗ್ಗ ಮೂಲದ ಬೆಡಗಿ ಸೌಮ್ಯ ಸಿಎಂ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ಅಕ್ಟೋಬರ್ 15ರಿಂದ ಅಲ್ಬೇನಿಯಾದಲ್ಲಿ ನಡೆಯಲಿರುವ ಅಲ್ಬೇನಿಯಾದಲ್ಲಿ ನಡೆಯಲಿರುವ ಮಿಸ್ ಗ್ಲೋಬ್ ಇಂಟರ್ನ್ಯಾಷನಲ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಸೌಮ್ಯ ಹೆಜ್ಜೆ ಇಟ್ಟಂತಾಗಿದೆ. ಇವಾಗ ಮಿಸ್ ಗ್ಲೋಬ್ ಇದು ಬಂದ್ಬಿಟ್ಟು ಇಂಡಿಯಾದಲ್ಲಿ ನಡೆದಿದ್ದು, ಇವಾಗ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆಯುತ್ತೆ. ಅದು ಬಂದ್ಬಿಟ್ಟು ಅಲ್ಬೇನಿಯಾದಲ್ಲಿ ನಡೆಯಲಿದೆ. ಅಲ್ಲಿ ಇವರೇ ನಮ್ಮ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇನ್ನು ಸೊ ಇಲ್ಲಿಗೆ ಟಾಪ್ 15 ಪಾಯಿಂಟ್ಗಳನ್ನು ನಾನು ನಿಮ್ಮ ಮುಂದೆ ತಗೊಬಂದಿದ್ದೆ.
ಸೊ ಇಲ್ಲಿವರೆಗೂ ನಾನು ವೀಡಿಯೋನ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು 7 ಡೇಸ್ ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಸೊ ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ತಗೊಬರ್ತೀನಿ. ಸೊ ಎಷ್ಟೆಷ್ಟು ನನ್ನ ಕೈಯಲ್ಲಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತಗೊಬರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರ ಭೇಟಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.